ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ರವೆ ಉಂಡೆ. ಬೇಕಾಗಿರುವಂಥ ಐಟಮ್ ರವೆ, ಸಕ್ಕರೆ, ತುಪ್ಪ, ಏಲಕ್ಕಿ, ತೆಂಗಿನ ತುರಿ, ಗೋಡಂಬಿ ದ್ರಾಕ್ಷೆ. ಮೊದಲು ಒಂದು ಬಾಣಲಿ ತೊಗೊಂಡು ಬಾಣಲಿ ಕಾಯ್ದಾದ್ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಾಯೋದಕ್ಕಿಡಿ. ತುಪ್ಪ ಕಾಯ್ದಾದ್ಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿ ಎರಡನ್ನೂ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಡಂಬಿ ಮತ್ತು ದ್ರಾಕ್ಷಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಆಗಿರೋವಂಥ ಗೋಡಂಬಿ ದ್ರಾಕ್ಷಿಯನ್ನು ಸಪ್ರೇಟಾಗಿ ಒಂದು ಬಟ್ಲನ್ನು ತೆಗೆದಿಟ್ಬಿಡಿ ಸಪ್ರೇಟಾಗಿ. ಈಗ ಅದೇ ತುಪ್ಪಕ್ಕೇ ಅರ್ಧ kg ಅಷ್ಟು ರವೆ ಸೇರಿಸ್ಕೊತಾ ಇದ್ದೀನಿ. ನಾನು ಇಲ್ಲೊಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ ರವೆ ಚೆನ್ನಾಗಿ ತುಪ್ಪದಲ್ಲೇ ಹುರ್ಕೊಬೇಕಾಗುತ್ತೆ. ಈಗ ಎತ್ತಿಟ್ಟಿರೋಂಥ ರವೆನೂ ಆ್ಯಡ್ ಮಾಡಿಕೊಂಡು ಮತ್ತೊಂದು ಸತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಅರ್ಧ kg ಅಷ್ಟು ರವೆ ತೊಗೊಂಡಿದ್ದೀನಿ. ಸೊ ಬೇಕಿದ್ರೆ ಒಂದು ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡು ಮತ್ತೊಂದು ಸತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ತುಪ್ಪದಿಂದ ಹುರಿಯೋದ್ರಿಂದ ಉಂಡೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ತುಪ್ಪ ಹಾಕ್ಕೊಳ್ಳೋದು. ನಿಮ್ಗೆ ಬೇಕಿದ್ರೆ ಒಂದು ಸ್ವಲ್ಪ ಆಯಿಲ್ ಬೇಕಾ ಆ್ಯಡ್ ಮಾಡ್ಕೊಬೋದು. ಇವಾಗ ಇಟ್ಟಿರೋವಂಥ ರವೆನ ಸಪ್ರೇಟ್ ಒಂದು ಬಟ್ಲಿಗೆ ತೊಗೊತಾ ಇದ್ದೀನಿ. ಈಗ ಅದೇ ಬಾಣಲಿಗೆ ತುರಿದಿಟ್ಟಿರೋವಂಥ ಒಂದು ಬಟ್ಲಷ್ಟು ತೆಂಗಿನ ತುರಿ ಹಾಕಿ ಅರ್ಧ kg ಸಕ್ಕರೆ ಹಾಕಿ ಎರಡನ್ನೂ ಚೆನ್ನಾಗಿ ಸಕ್ಕರೆ ಮೆಲ್ಟ್ ಆಗೋ ತನಕ ಹುರ್ಕೊತಾ ಇದ್ದೀನಿ. ಹಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ಹಾಗೇ ಬಿಟ್ಟರೆ ಕೆಳಗಡೆ ಅಡಿ ಎತ್ತಿಬಿಡುತ್ತೆ. ಸಕ್ಕರೆ ಮತ್ತು ತೆಂಗಿನಕಾಯಿ ಚೆನ್ನಾಗಿ ಆ ಸಕ್ಕರೆ ಏನಿದೆ ಎಲ್ಲ ಕಂಪ್ಲೀಟಾಗಿ ಮೆಲ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಆವಾಗ ನಾವು ಹುರಿದಿಟ್ಟಿರೋವಂಥ ರವೆಯನ್ನು ಆ್ಯಡ್ ಮಾಡಿಕೊಂಡು ಮತ್ತೊಂದು ಸತಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಸಕ್ಕರೆ, ತೆಂಗಿನ ತುರಿ ಮತ್ತು ರವೆ ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ನೀವು ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಗೊತ್ತಾಗುತ್ತೆ. ಅದು ಸಕ್ಕರೆ ಸ್ವಲ್ಪ ಮೆಲ್ಟಾಗಿ ಸ್ವಲ್ಪ ಅಂಟಿರುತ್ತೆ ನೋಡಿ ರವೆ. ಆವಾಗ ಆ ಟೈಮ್ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಇವಾಗ ನಾನು ಕಾಯಿಸಿ ಆರಿಸಿಟ್ಟಿರೋವಂಥ ಹಾಲನ್ನು ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ಸತಿ ಸೇರ್ಸೋಕೆ ಹೋಗಬೇಡಿ. ನಿಮ್ಗೆ ಗೊತ್ತಾಗುತ್ತೆ ಮಿಕ್ಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅರ್ಧ kg ರವೆಗೆ ಒಂದು ಚಿಕ್ಕ ಲೋಟದಷ್ಟು ಹಾಲು ಕರೆಕ್ಟ್ ಇರುತ್ತೆ. ಹಾಲು ಸೇರಿಸೋದ್ರಿಂದ ಸಕ್ಕರೆ ಸ್ವಲ್ಪ ಬೇಗನೆ ಮೆಲ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಹಾಲು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಮತ್ತು ರವೆ ಉಂಡೆನೂ ಸಹ ತುಂಬಾ ಸಾಫ್ಟಾಗಿರುತ್ತೆ. ಕೆಲವೊಂದು ರವೆ ಉಂಡೆಗಳು ಸ್ವಲ್ಪ ಡ್ರೈ ಆಗಿ ಒಣಗಿಬಿಟ್ರೆ ಡ್ರೈ ಆಗಿ ಆಗಿಬಿಡುತ್ತೆ. ಇದು ಆ ಥರ ಆಗೋದಿಲ್ಲ. ತುಂಬ ಸಾಫ್ಟಾಗೂ ಮತ್ತು ಟೇಸ್ಟಿಯಾಗೂ ಇರುತ್ತೆ. ನೋಡಿ, ಇಲ್ಲಿ ನಾನು 1 ಗ್ಲಾಸ್ ಅಷ್ಟು ಹಾಲು ತೊಗೊಂಡಿದ್ದೆ. ಕರೆಕ್ಟ್ ಇದೆ ಅರ್ಧ kg ರವೆಗೆ. ಈಗ ನೋಡಿ ಎಲ್ಲ ಮೆಲ್ಟಾಗಿ ಉಂಡೆ ಕನ್ಸಿಸ್ಟೆನ್ಸಿಗೆ ಬಂದುಬಿಟ್ಟಿದೆ. ಇವಾಗ ನಾವು ಹುರಿದಿಟ್ಟಿರೋವಂಥ ಗೋಡಂಬಿ ದ್ರಾಕ್ಷಿಯನ್ನು ಆ್ಯಡ್ ಮಾಡಿಕೊಂಡು ಮತ್ತೊಂದು ಸತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಬಿಡ್ತಾ ಇದ್ದೀನಿ. ಈಗ ಬಾಣಲಿನಲ್ಲಿರೋದನ್ನ ಒಂದು ಸಪ್ರೇಟ್ ಒಂದು ಪ್ಲೇಟಿಗೆ ಚೇಂಜ್ ಮಾಡ್ಕೊತಾ ಇದ್ದೀನಿ. ಆ ಬಿಸಿ ಒಂದು 10 ಮಿನಿಟ್ಸ್ ಆರೋಕ್ಕೆ ಬಿಡಿ. ತುಂಬ ಜಾಸ್ತಿ ಆರ್ಸೋಕ್ಕೆ ಹೋಗಬೇಡಿ. ಉಂಡೆ ಮಾಡಬೇಕಾದ್ರೆ ಎಲ್ಲ ಒಡೆದೋಗ್ಬಿಡುತ್ತೆ. ಸ್ವಲ್ಪ ಕೈ ಬೆಚ್ಚಗಿರೋಷ್ಟು ಇದ್ರೆ ಸಾಕು. ನೋಡಿ ಇವಾಗ ರೆಡಿಯಾಗಿದೆ. ನನ್ನ ಕೈಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಉಂಡೆ ಎಷ್ಟು ಬೇಕೋ ನಿಮಗೆ, ಚಿಕ್ಕ ಉಂಡೆ ಬೇಕಾ ದೊಡ್ಡದು ಬೇಕಾ ಅಂತ ನೋಡಿಕೊಂಡು ಉಂಡೆ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಉಂಡೆ. ಒಂದು ಸತಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.